ಇವಾಗ ನಾವು ಹೋಗ್ತಿರೋದೇ ಕಪಿಲೇಶ್ವರ ಟೆಂಪಲ್ಗೆ. ನಮ್ಮ ಬೆಳಗಾವಿಯಲ್ಲಿ ಕಪಿಲೇಶ್ವರ ಟೆಂಪಲ್ ಇದೆ, ಶಿವನ ಟೆಂಪಲ್ಲು. ಅಲ್ಲಿ ಹೋಗ್ತಿರೋದು. ಲಾಸ್ಟ್ ಶ್ರಾವಣ ಅಲ್ಲ, ಕಡೆ ಶ್ರಾವಣ ದಿನ ಅಂತ ಹೋಗ್ತಿರೋದು. ಎಲ್ಲರೂ ಹೋಗ್ತೀವಿ, ಪ್ರತಿ ಸೋಮವಾರನೂ ಹೋಗಿದ್ದೀವಿ. ಬಟ್ ಲಾಸ್ಟ್ ಶ್ರಾವಣ ಅಂತ ಎಲ್ಲರೂ ಫ್ಯಾಮಿಲಿ ಜೊತೆಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮಲ್ಲಿ ಕಾರ್ ನಿಂತ್ಕೊಂಡಿದ್ದೆ, ಫುಲ್ ರೈನ್ ಬರ್ತಿತ್ತು. ಸೊ ಒಳಗಡೆ ಹೋಗೋದಕ್ಕೆ ಅಂದರೆ ತುಂಬ ರಶ್ ಇರೋದ್ರಿಂದ ಅಲ್ಲೇ ಕಾರ್ ಪಾರ್ಕ್ ಮಾಡ್ಕೊಂಡು ಒಂದು 200 ಮೀಟ್ರ್ ಒಳಗಡೆ ನಡ್ಕೊತಾ ಬರ್ತಾಯಿದ್ವಿ. ಅಲ್ಲಿ ಇಟ್ಕೊಂಡು ಫುಲ್ ರಶ್ ಲೈನ್ ಎಲ್ಲ ಮಾಡ್ಕೊಂಡಿದ್ರು. ಆ್ಯಂಡ್ ಈ ಲೈನಿಂದ ನಾವು ನಿಂತ್ಕೊಂಡು ಲೈನ್ ಮಾಡಿಕೊಂಡು ಒಳಗಡೆ ಹೋದ್ಮೇಲೆ ಸಖತ್ತಾಗಿತ್ತಲ್ಲ, ವೈಬೇ ಬೇರೆ ಚೆನ್ನಾಗಿದೆ ಅಲ್ಲ. ಸಿಕ್ಕಾಪಟ್ಟೆ ಪಟಾಕ್ಷಿ ಹಾಕ್ತಿದ್ರು, ಚೆನ್ನಾಗಿದೆ ನೋಡಿ. ಲೈಟಿಂಗ್ ಎಲ್ಲ ಚೆನ್ನಾಗಿ. ಲಾಸ್ಟ್ ಶ್ರಾವಣ ಅಲ್ಲ, ಕಡೆ ಶ್ರಾವಣ ಅಂತ ಅಲ್ಲಿ ಮುಂದೆ ಶಿವನ ಪ್ರತಿಷ್ಠಾಪನೆ ಥರ ಮಾಡಿ ಇಟ್ಟಿದ್ರು. ಚೆನ್ನಾಗಿದೆ, ನೋಡ್ಕೊಳ್ಳಿ ನೀವು ಕೂಡ. ಆ್ಯಂಡ್ ನಮ್ಮ ಪತ್ರಿ ತೊಗೊಂಡು, ಶಿವನಿಗೆ ಫೇವ್ರೇಟ್ ಅಲ್ಲ ಬಿಲ್ಪತ್ರೆ, ಅದನ್ನ ತಗೊಂಡು ಹೋಗ್ತಾಯಿದ್ವಿ. ಆ್ಯಂಡ್ ಎಂಟ್ರಿ ಕೊಡ್ತೀವಿ. ಇಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು, ಅದನ್ನೆಲ್ಲ ನೋಡಿಕೊಂಡು ದೇವರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋಗಿದ್ವಿ. ಅಂದರೆ ರಶಲ್ಲಿ ನನಗೆ ಅಷ್ಟೊಂದು ನೀಟಾಗಿ ವಿಡಿಯೋ ತೊಗೊಳಿಕ್ಕಾಗಲಿಲ್ಲ. ಸೊ ಆಲ್ಮೋಸ್ಟ್ ಸ್ವಲ್ಪ ತೊಗೊಂಡು ಬಂದು ನೋಡ್ಕೊಂಡಿದ್ದೀವಿ ಶಿವನ. ಆ್ಯಂಡ್ ಹೊರಗಡೆ ಬಂದರೆ ನೋಡಿ, ರಶಲ್ಲಿ ಅಲ್ಲೆಲ್ಲನೂ ಏನು ಮಾಡ್ತಿದ್ರಂದರೆ, ಇದು ವಿಶೇಷ ಏನಂದರೆ ಎರಡನೇ ಕಾಶಿಗೆ ಹೋಗೋದು ಇಲ್ಲೇ ಬರ್ತಾರೆ. ಅಂದರೆ ನಾವು ಕಾಶಿ ಹೋಗೋದಕ್ಕಾಗಲ್ಲ ಅಂದ್ಕೊಂಡಿರೋದನ್ನ ಇರ್ಬೋದು, ಅಷ್ಟೊಂದು ಪವರ್ಫುಲ್ ದೇವರು. ಅಲ್ಲೆಲ್ಲ ಫುಲ್ಲು ದೇವ್ರನ್ನ ತೊಗೊಂಬರ್ತಿದ್ರು. ಅಂದರೆ ಒಳಗಡೆ ಅಂದರೆ ದೇವ್ರ ಕೂತ್ಕೊಳ್ಳೋದಕ್ಕೆಲ್ಲ ಅಂತ, ಅಂದರೆ ಒಂದು ರೌಂಡ್ ಆಗ್ತಾರಲ್ಲ, ಅದು ಹೋದರೆ ರಥದಲ್ಲಿ, ಆ ಚಿಕ್ಕ ರಥದಲ್ಲಿ ದೇವ್ರನ್ನ ತರ್ತಾರೆ. ಸೊ ಅಲ್ಲೇ ಆ ಭಕ್ತಿಯಿಂದ ಎಲ್ಲರೂ ನೋಡಿ, ಆ ವೈದ್ಯ ಬೇರೆ, ಆ ಭಕ್ತಿಯಿಂದ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಆಮೇಲೆ ಅದು ಫ್ಲ್ಯಾಗ್ಸ್ ಹಾಕ್ಕೊಂಡು ಸಾಂಗ್ ಹಾಡ್ಕೊಂಡು ಭಜನೆ ಬಾರಿಸ್ತಾ ಶಿವೊಂದು ಒಂಥರ ಚಮತ್ಕಾರ ಇದನ್ನೇ ಹಾಗೆ ಇದನ್ನೆಲ್ಲ ಮಾಡ್ಕೊಂಡು ಹೋಗ್ತಿದ್ವಿ. ಅಂದರೆ ನಾವು ಇಲ್ಲಿ ಅದನ್ನ ನೋಡ್ಕೊತ ನಿಂತಿದ್ದೆ, ಡಮರು ನೋಡಿ ನೋಡಿದೆ. ನೋಡಿ, ಅದು ಚಿಕ್ಕ ರಥ. ಆ ರಥದಲ್ಲಿ ಶಿವನ ಕುಂದಿರಿಸಿ ಯಾವ ಥರ ವೈಭವದಿಂದ ತೊಗೊಂಡು ಹೋಗ್ತಿದ್ದಾರೆ ಅಂದರೆ ಚೆನ್ನಾಗಿತ್ತು. ಎಲ್ಲರೂ ಹೂವು ಹಾಕ್ತಿದ್ರು, ಪತ್ರೆ ಹಾಕ್ತಿದ್ರು ನೋಡಿ. ರಥಗಳು ಚೆನ್ನಾಗಿದೆ ಅಲ್ಲ, ಈ ಥರನೇ ಇತ್ತು. ಅದೆಲ್ಲ ಫುಲ್ ಮ್ಯೂಸಿಕ್ ಎಲ್ಲ ಬರ್ತಿತ್ತು. ಫುಲ್ ವಿಡಿಯೋದಲ್ಲಿ ಇದನ್ನೇ ಮಾಡಿದ್ದೀನಿ ಅಂತಲ್ಲ, ಕಡೆ ಶ್ರಾವಣ ದಿನ ನಾನು
ಬ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ನೈಟ್ ಟೈಮ್ ಲೇಟಾಗಿ ಹೋಗಿದ್ದರಿಂದ ಇಷ್ಟ ಆಗಿತ್ತು. ಸೊ ಹೀಗಾಗಿ ನಾನು ಈ ವಿಡಿಯೋ ಮಾಡ್ಕೊಂಡು ಫುಟೇಜ್ ಮಾಡ್ಕೊಂಡು ಇವಾಗ ಹಾಲು ಎರೆದ್ವಿ, ಒಳಗಡೆ ಬಿಡ್ತಿದ್ದಿಲ್ಲ, ಹಾಗಾಗಿ ಹೊರಗಡೆನೇ ಹಾಲು ಹಾಕಿ ಆ್ಯಂಡ್ ಇವತ್ತಿನ ಬ್ಲಾಗ್ ಇದೇ ಆಗಿದೆ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ, ವಾಚ್ ಮಾಡಿ, ಅಂದಮೇಲೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಫುಲ್ ವಿಡಿಯೋ ವಾಚ್ ಮಾಡೋದಕ್ಕೆ. ಕೀಪ್ ಸಪೋರ್ಟ್. ಬಾಯ್.